ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಪಾರ್ಟ್ 2ಗೂ ಭಾರತ ರೆಡಿ ಇದೆ ಅನ್ನುವಂತ ರೀತಿಯಲ್ಲೇ ಏನು ಸನ್ನಿವೇಶಗಳ ನಿರ್ಮಾಣವಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಏನಿದೆ, ವಿದೇಶಾಂಗ ಇಲಾಖೆ ಮತ್ತು ಸೈನ್ಯ ಜೊತೆಯಾಗಿ ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಹಳ ನೇರವಾಗಿ ಹೇಳಿದ್ವಿ, 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ನಾವು. ಆ 9 ಕಡೆ ಕೂಡ ಕೇವಲ 22ನೇ ತಾರೀಕು ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಲ್ಲ. ಈ ಹಿಂದೆ ಏನೆಲ್ಲ ಆಗಿತ್ತು ನೋಡಿ, ಕೋಟ್ಲಿಯಲ್ಲಿ ಮಾಡಿದ್ವಿ, ಅಂದ್ರೆ ರಜೌರಿ ಮತ್ತು ಲಷ್ಕರ್ 2023 ಏಪ್ರಿಲ್ 20, 2024 ಜೂನ್ ತೀರ್ಥಯಾತ್ರೆ ಬಸ್ ದಾಳಿ ಆಗಿತ್ತು. ಇಲ್ಲಿಂದ ಟ್ರೈನಿಂಗ್ ಅಂದ್ರೆ ಈ 9 ದಾಳಿಗಳಿದೆಯಲ್ಲ, ಅದು ಹೇಗಿತ್ತು ಅಂತಂದ್ರೆ ಸಾಧಾರಣವಾಗಿ ಸಿಂಧೂರವನ್ನ ನೀವು ಅಳಿಸಿದ್ದೀರಿ. 9 ದಾಳಿಗಳು ಹೇಗಿತ್ತು ಅಂದ್ರೆ ನವ ದುರ್ಗೆ ನೋಡ್ದಂಗಿತ್ತು. ಆಮೇಲೆ ಕೇವಲ 26 ಜನರನ್ನು ಕೊಂದಿರಿ ಅಂತಲ್ಲ, ಈ ಹಿಂದೆ ಏನೆಲ್ಲ ಆಗಿತ್ತು ಲೆಕ್ಕ ಹಾಕಿ ಆ ಹೆಣ್ಮಗಳು ಕುರೇಶಿ ಅದನ್ನ ಲೆಕ್ಕ ಚುಕ್ತವಾಗಿ ಹೇಳ್ತಾ ಇದ್ರು. ನಾವ್ ಯಾಕೆ ಹೊಡೆದ್ವಿ ಈ ಜಾಗಕ್ಕೆ, ಇದು ಎಷ್ಟು ದೂರ ಇತ್ತು, ಇವರು ಇಲ್ಲಿ ಏನ್ ಮಾಡ್ತಾ ಇದ್ರು. ವೀಕ್ಷಕರ ಜೊತೆ ಒಂದು ಹೇಳ್ಬಿಡ್ತೀನಿ, ನಿನ್ನೆ ಕರ್ನಲ್ ಒಬ್ರು ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೋಡಿ ಈ ಹಿಂದೆ ಉರಿ ಮತ್ತು 2 ದಾಳಿ ಆಯ್ತಲ್ವಾ, ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್. ಆಗ ಪಿಒಕೆಯಲ್ಲಿದ್ದಂತಹ ಈ ಲಾಂಚ್ ಪ್ಯಾಡ್ ಅಂತ ಕರೀತಾರೆ, ಅಂದ್ರೆ ಭಯೋತ್ಪಾದಕರು ಒಳನುಸುಳಿಕೆ ಪ್ರಯತ್ನ ಪಡುವಂತ ಜಾಗ, ಎಲ್ಲ ರೆಡಿಯಾಗಿ ಬಂದಿರ್ತಾರೆ, ಎಲ್ಲ ರೆಡಿಯಾಗುತ್ತೆ, ಡಿಗ್ರಿ ಎಲ್ಲ ಆಗಿರುತ್ತೆ. ಅವರು ಆ ಜಾಗ ಅವರು ಒಳಗೆ ಬರೋದಕ್ಕೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳು ನಡೆಸುವಂತ ಜಾಗ, ಅಲ್ಲಿಗೆ ಹೊಡೆದಿದ್ವಿ. ಈ ಬಾರಿ ಹಾಗಲ್ಲ, ಹೊಸ ಒಬ್ಬ ಬರ್ತಾರಲ್ಲ, ಟ್ರೈನಿಂಗ್ ಕೊಡ್ತಾರಲ್ಲ ನೋಡಿ, ಅಲ್ಲಿ ಹೆಂಗ್ ಮಾಡ್ತಾರಂತಂದ್ರೆ ಈ ಟ್ರೈನಿಂಗ್ ಕೊಡೋ ಜಾಗದಲ್ಲಿ ಒಂದು ಮಸೀದಿ ಕಟ್ತಾರೆ, ಇಲ್ಲ ದೊಡ್ಡ ಆಸ್ಪತ್ರೆ ಕಟ್ತಾರೆ, ಒಂದು 72-82 ಎಕರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಅಂಡರ್ ವಾಟರ್ ಟ್ರೈನಿಂಗ್, ಎಲ್ಲ ಟ್ರೈನಿಂಗ್ ಕೊಡುವಂತ ಜಾಗ. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಯುದ್ಧಗಳಾದಾಗಲೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳು ಮತ್ತು ಆಸ್ಪತ್ರೆಗಳಿಗೆ ಅಟ್ಯಾಕ್ ಮಾಡೋದಿಲ್ಲ ಅಂತೀರಿ. ಬಟ್ ನೋಡಿ ಇವರು ಅದನ್ನೇ ಗುರಿಯಾಗಿಟ್ಟುಕೊಂಡು ವಾಡದ ಬಿಸಾಕಿದೆ. ಅದರಲ್ಲೂ ನಾನಂತೂ ತುಂಬಾ ಖುಷಿ ಪಟ್ಟ ವಿಚಾರ ಒಂದೇ ಒಂದು, ಯಾಕಂದ್ರೆ ಅಜರ್ ಮಸೂದ್ ಇವನೇನಾದ್ರೂ ಸತ್ತೋಗ್ಬಿಟ್ರೆ, ಹಫೀಜ್ ಸಯೀದ್ ಮತ್ತು ಅಜರ್ ಮಸೂದ್ ಇಬ್ರು ಸತ್ತೋಗ್ಬಿಟ್ರೆ ಇನ್ನು ಯುದ್ಧ ಮಾಡಬೇಕಾಗಿಲ್ಲ ರೀ ನಾವು. ಅಜರ್ ಮಸೂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಪಾರ್ಟ್ 2ಗೂ ಭಾರತ ರೆಡಿ ಇದೆ ಅನ್ನುವಂತ ರೀತಿಯಲ್ಲೇ ಏನು ಸನ್ನಿವೇಶಗಳ ನಿರ್ಮಾಣವಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಏನಿದೆ, ವಿದೇಶಾಂಗ ಇಲಾಖೆ ಮತ್ತು ಸೈನ್ಯ ಜೊತೆಯಾಗಿ ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಹಳ ನೇರವಾಗಿ ಹೇಳಿದ್ವಿ, 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ನಾವು. ಆ 9 ಕಡೆ ಕೂಡ ಕೇವಲ 22ನೇ ತಾರೀಕು ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಲ್ಲ. ಈ ಹಿಂದೆ ಏನೆಲ್ಲ ಆಗಿತ್ತು ನೋಡಿ, ಕೋಟ್ಲಿಯಲ್ಲಿ ಮಾಡಿದ್ವಿ, ಅಂದ್ರೆ ರಜೌರಿ ಮತ್ತು ಲಷ್ಕರ್ 2023 ಏಪ್ರಿಲ್ 20, 2024 ಜೂನ್ ತೀರ್ಥಯಾತ್ರೆ ಬಸ್ ದಾಳಿ ಆಗಿತ್ತು. ಇಲ್ಲಿಂದ ಟ್ರೈನಿಂಗ್ ಅಂದ್ರೆ ಈ 9 ದಾಳಿಗಳಿದೆಯಲ್ಲ, ಅದು ಹೇಗಿತ್ತು ಅಂತಂದ್ರೆ ಸಾಧಾರಣವಾಗಿ ಸಿಂಧೂರವನ್ನ ನೀವು ಅಳಿಸಿದ್ದೀರಿ. 9 ದಾಳಿಗಳು ಹೇಗಿತ್ತು ಅಂದ್ರೆ ನವ ದುರ್ಗೆ ನೋಡ್ದಂಗಿತ್ತು. ಆಮೇಲೆ ಕೇವಲ 26 ಜನರನ್ನು ಕೊಂದಿರಿ ಅಂತಲ್ಲ, ಈ ಹಿಂದೆ ಏನೆಲ್ಲ ಆಗಿತ್ತು ಲೆಕ್ಕ ಹಾಕಿ ಆ ಹೆಣ್ಮಗಳು ಕುರೇಶಿ ಅದನ್ನ ಲೆಕ್ಕ ಚುಕ್ತವಾಗಿ ಹೇಳ್ತಾ ಇದ್ರು. ನಾವ್ ಯಾಕೆ ಹೊಡೆದ್ವಿ ಈ ಜಾಗಕ್ಕೆ, ಇದು ಎಷ್ಟು ದೂರ ಇತ್ತು, ಇವರು ಇಲ್ಲಿ ಏನ್ ಮಾಡ್ತಾ ಇದ್ರು. ವೀಕ್ಷಕರ ಜೊತೆ ಒಂದು ಹೇಳ್ಬಿಡ್ತೀನಿ, ನಿನ್ನೆ ಕರ್ನಲ್ ಒಬ್ರು ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೋಡಿ ಈ ಹಿಂದೆ ಉರಿ ಮತ್ತು 2 ದಾಳಿ ಆಯ್ತಲ್ವಾ, ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್. ಆಗ ಪಿಒಕೆಯಲ್ಲಿದ್ದಂತಹ ಈ ಲಾಂಚ್ ಪ್ಯಾಡ್ ಅಂತ ಕರೀತಾರೆ, ಅಂದ್ರೆ ಭಯೋತ್ಪಾದಕರು ಒಳನುಸುಳಿಕೆ ಪ್ರಯತ್ನ ಪಡುವಂತ ಜಾಗ, ಎಲ್ಲ ರೆಡಿಯಾಗಿ ಬಂದಿರ್ತಾರೆ, ಎಲ್ಲ ರೆಡಿಯಾಗುತ್ತೆ, ಡಿಗ್ರಿ ಎಲ್ಲ ಆಗಿರುತ್ತೆ. ಅವರು ಆ ಜಾಗ ಅವರು ಒಳಗೆ ಬರೋದಕ್ಕೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳು ನಡೆಸುವಂತ ಜಾಗ, ಅಲ್ಲಿಗೆ ಹೊಡೆದಿದ್ವಿ. ಈ ಬಾರಿ ಹಾಗಲ್ಲ, ಹೊಸ ಒಬ್ಬ ಬರ್ತಾರಲ್ಲ, ಟ್ರೈನಿಂಗ್ ಕೊಡ್ತಾರಲ್ಲ ನೋಡಿ, ಅಲ್ಲಿ ಹೆಂಗ್ ಮಾಡ್ತಾರಂತಂದ್ರೆ ಈ ಟ್ರೈನಿಂಗ್ ಕೊಡೋ ಜಾಗದಲ್ಲಿ ಒಂದು ಮಸೀದಿ ಕಟ್ತಾರೆ, ಇಲ್ಲ ದೊಡ್ಡ ಆಸ್ಪತ್ರೆ ಕಟ್ತಾರೆ, ಒಂದು 72-82 ಎಕರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಅಂಡರ್ ವಾಟರ್ ಟ್ರೈನಿಂಗ್, ಎಲ್ಲ ಟ್ರೈನಿಂಗ್ ಕೊಡುವಂತ ಜಾಗ. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಯುದ್ಧಗಳಾದಾಗಲೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳು ಮತ್ತು ಆಸ್ಪತ್ರೆಗಳಿಗೆ ಅಟ್ಯಾಕ್ ಮಾಡೋದಿಲ್ಲ ಅಂತೀರಿ. ಬಟ್ ನೋಡಿ ಇವರು ಅದನ್ನೇ ಗುರಿಯಾಗಿಟ್ಟುಕೊಂಡು ವಾಡದ ಬಿಸಾಕಿದೆ.
ಅದರಲ್ಲೂ ನಾನಂತೂ ತುಂಬಾ ಖುಷಿ ಪಟ್ಟ ವಿಚಾರ ಒಂದೇ ಒಂದು. ಯಾಕಂದ್ರೆ ಅಜರ್ ಮಸೂದ್ ಇವನೇನಾದ್ರೂ ಸತ್ತೋಗ್ಬಿಟ್ರೆ, ಹಫೀಜ್ ಸಯೀದ್ ಮತ್ತು ಅಜರ್ ಮಸೂದ್ ಇಬ್ರು ಸತ್ತೋಗ್ಬಿಟ್ರೆ ಇನ್ನು ಯುದ್ಧ ಮಾಡಬೇಕಾಗಿಲ್ಲ ರೀ ನಾವು. ಅಜರ್ ಮಸೂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಪಾರ್ಟ್ 2ಗೂ ಭಾರತ ರೆಡಿ ಇದೆ ಅನ್ನುವಂತ ರೀತಿಯಲ್ಲೇ ಏನು ಸನ್ನಿವೇಶಗಳ ನಿರ್ಮಾಣವಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಏನಿದೆ, ವಿದೇಶಾಂಗ ಇಲಾಖೆ ಮತ್ತು ಸೈನ್ಯ ಜೊತೆಯಾಗಿ ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಹಳ ನೇರವಾಗಿ ಹೇಳಿದ್ವಿ, 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ನಾವು. ಆ 9 ಕಡೆ ಕೂಡ ಕೇವಲ 22ನೇ ತಾರೀಕು ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಲ್ಲ. ಈ ಹಿಂದೆ ಏನೆಲ್ಲ ಆಗಿತ್ತು ನೋಡಿ, ಕೋಟ್ಲಿಯಲ್ಲಿ ಮಾಡಿದ್ವಿ, ಅಂದ್ರೆ ರಜೌರಿ ಮತ್ತು ಲಷ್ಕರ್ 2023 ಏಪ್ರಿಲ್ 20, 2024 ಜೂನ್ ತೀರ್ಥಯಾತ್ರೆ ಬಸ್ ದಾಳಿ ಆಗಿತ್ತು. ಇಲ್ಲಿಂದ ಟ್ರೈನಿಂಗ್ ಅಂದ್ರೆ ಈ 9 ದಾಳಿಗಳಿದೆಯಲ್ಲ, ಅದು ಹೇಗಿತ್ತು ಅಂತಂದ್ರೆ ಸಾಧಾರಣವಾಗಿ ಸಿಂಧೂರವನ್ನ ನೀವು ಅಳಿಸಿದಿರಿ. 9 ದಾಳಿಗಳು ಹೇಗಿತ್ತು ಅಂದ್ರೆ ನವ ದುರ್ಗೆ ನೋಡ್ದಂಗಿತ್ತು. ಆಮೇಲೆ ಕೇವಲ 26 ಜನರನ್ನು ಕೊಂದಿರಿ ಅಂತಲ್ಲ, ಈ ಹಿಂದೆ ಏನೆಲ್ಲ ಆಗಿತ್ತು ಲೆಕ್ಕ ಹಾಕಿ ಆ ಹೆಣ್ಮಗಳು ಕುರೇಶಿ ಅದನ್ನ ಲೆಕ್ಕ ಚುಕ್ತವಾಗಿ ಹೇಳ್ತಾ ಇದ್ರು. ನಾವ್ ಯಾಕೆ ಹೊಡೆದ್ವಿ ಈ ಜಾಗಕ್ಕೆ, ಇದು ಎಷ್ಟು ದೂರ ಇತ್ತು, ಇವರು ಇಲ್ಲಿ ಏನ್ ಮಾಡ್ತಾ ಇದ್ರು. ವೀಕ್ಷಕರ ಜೊತೆ ಒಂದು ಹೇಳ್ಬಿಡ್ತೀನಿ, ನಿನ್ನೆ ಕರ್ನಲ್ ಒಬ್ರು ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೋಡಿ ಈ ಹಿಂದೆ ಉರಿ ಮತ್ತು 2 ದಾಳಿ ಆಯ್ತಲ್ವಾ, ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್. ಆಗ ಪಿಒಕೆಯಲ್ಲಿದ್ದಂತಹ ಈ ಲಾಂಚ್ ಪ್ಯಾಡ್ ಅಂತ ಕರೀತಾರೆ, ಅಂದ್ರೆ ಭಯೋತ್ಪಾದಕರು ಒಳನುಸುಳಿಕೆ ಪ್ರಯತ್ನ ಪಡುವಂತ ಜಾಗ, ಎಲ್ಲ ರೆಡಿಯಾಗಿ ಬಂದಿರ್ತಾರೆ, ಎಲ್ಲ ರೆಡಿ ಆಗುತ್ತೆ, ಡಿಗ್ರಿ ಎಲ್ಲ ಆಗಿರುತ್ತೆ ಅವರು. ಆ ಜಾಗ ಅವರು ಒಳಗೆ ಬರೋದಕ್ಕೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳು ನಡೆಸುವಂತ ಜಾಗ, ಅಲ್ಲಿಗೆ ಹೊಡೆದಿದ್ವಿ. ಈ ಬಾರಿ ಹಾಗಲ್ಲ, ಹೊಸ ಒಬ್ಬ ಬರ್ತಾರಲ್ಲ, ಟ್ರೈನಿಂಗ್ ಕೊಡ್ತಾರಲ್ಲ ನೋಡಿ, ಅಲ್ಲಿ ಹೆಂಗ್ ಮಾಡ್ತಾರಂತಂದ್ರೆ ಈ ಟ್ರೈನಿಂಗ್ ಕೊಡೋ ಜಾಗದಲ್ಲಿ ಒಂದು ಮಸೀದಿ ಕಟ್ತಾರೆ, ಇಲ್ಲ ದೊಡ್ಡ ಆಸ್ಪತ್ರೆ ಕಟ್ತಾರೆ, ಒಂದು 72-82 ಎಕರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಅಂಡರ್ ವಾಟರ್ ಟ್ರೈನಿಂಗ್, ಎಲ್ಲ ಟ್ರೈನಿಂಗ್ ಕೊಡುವಂತ ಜಾಗ. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಯುದ್ಧಗಳಾದಾಗಲೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳು ಮತ್ತು ಆಸ್ಪತ್ರೆಗಳಿಗೆ ಅಟ್ಯಾಕ್ ಮಾಡೋದಿಲ್ಲ ಅಂತೀರಿ. ಬಟ್ ನೋಡಿ ಇವರು ಅದನ್ನೇ ಗುರಿಯಾಗಿಟ್ಟುಕೊಂಡು ವಾಡದ ಬಿಸಾಕಿದೆ. ಅದರಲ್ಲೂ ನಾನಂತೂ ತುಂಬಾ ಖುಷಿ ಪಟ್ಟ ವಿಚಾರ ಒಂದೇ ಒಂದು. ಯಾಕಂದ್ರೆ ಅಜರ್ ಮಸೂದ್ ಇವನೇನಾದ್ರೂ ಸತ್ತೋಗ್ಬಿಟ್ರೆ, ಹಫೀಜ್ ಸಯೀದ್ ಮತ್ತು ಅಜರ್ ಮಸೂದ್ ಇಬ್ರು ಸತ್ತೋಗ್ಬಿಟ್ರೆ ಇನ್ನು ಯುದ್ಧ ಮಾಡಬೇಕಾಗಿಲ್ಲ ರೀ ನಾವು. ಅಜರ್ ಮಸೂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಪಾರ್ಟ್ 2ಗೂ ಭಾರತ ರೆಡಿ ಇದೆ ಅನ್ನುವಂತ ರೀತಿಯಲ್ಲೇ ಏನು ಸನ್ನಿವೇಶಗಳ ನಿರ್ಮಾಣವಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಏನಿದೆ, ವಿದೇಶಾಂಗ ಇಲಾಖೆ ಮತ್ತು ಸೈನ್ಯ ಜೊತೆಯಾಗಿ ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಹಳ ನೇರವಾಗಿ ಹೇಳಿದ್ವಿ, 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ನಾವು. ಆ 9 ಕಡೆ ಕೂಡ ಕೇವಲ 22ನೇ ತಾರೀಕು ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಲ್ಲ. ಈ ಹಿಂದೆ ಏನೆಲ್ಲ ಆಗಿತ್ತು ನೋಡಿ, ಕೋಟ್ಲಿಯಲ್ಲಿ ಮಾಡಿದ್ವಿ, ಅಂದ್ರೆ ರಜೌರಿ ಮತ್ತು ಲಷ್ಕರ್ 2023 ಏಪ್ರಿಲ್ 20, 2024 ಜೂನ್ ತೀರ್ಥಯಾತ್ರೆ ಬಸ್ ದಾಳಿ ಆಗಿತ್ತು. ಇಲ್ಲಿಂದ ಟ್ರೈನಿಂಗ್ ಅಂದ್ರೆ ಈ 9 ದಾಳಿಗಳಿದೆಯಲ್ಲ, ಅದು ಹೇಗಿತ್ತು ಅಂತಂದ್ರೆ ಸಾಧಾರಣವಾಗಿ ಸಿಂಧೂರವನ್ನ ನೀವು ಅಳಿಸಿದಿರಿ. 9 ದಾಳಿಗಳು ಹೇಗಿತ್ತು ಅಂದ್ರೆ ನವ ದುರ್ಗೆ ನೋಡ್ದಂಗಿತ್ತು. ಆಮೇಲೆ ಕೇವಲ 26 ಜನರನ್ನು ಕೊಂದಿರಿ ಅಂತಲ್ಲ, ಈ ಹಿಂದೆ ಏನೆಲ್ಲ ಆಗಿತ್ತು ಲೆಕ್ಕ ಹಾಕಿ ಆ ಹೆಣ್ಮಗಳು ಕುರೇಶಿ ಅದನ್ನ ಲೆಕ್ಕ ಚುಕ್ತವಾಗಿ ಹೇಳ್ತಾ ಇದ್ರು. ನಾವ್ ಯಾಕೆ ಹೊಡೆದ್ವಿ ಈ ಜಾಗಕ್ಕೆ, ಇದು ಎಷ್ಟು ದೂರ ಇತ್ತು, ಇವರು ಇಲ್ಲಿ ಏನ್ ಮಾಡ್ತಾ ಇದ್ರು. ವೀಕ್ಷಕರ ಜೊತೆ ಒಂದು ಹೇಳ್ಬಿಡ್ತೀನಿ, ನಿನ್ನೆ ಕರ್ನಲ್ ಒಬ್ರು ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೋಡಿ ಈ ಹಿಂದೆ ಉರಿ ಮತ್ತು 2 ದಾಳಿ ಆಯ್ತಲ್ವಾ, ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್. ಆಗ ಪಿಒಕೆಯಲ್ಲಿದ್ದಂತಹ ಈ ಲಾಂಚ್ ಪ್ಯಾಡ್ ಅಂತ ಕರೀತಾರೆ, ಅಂದ್ರೆ ಭಯೋತ್ಪಾದಕರು ಒಳನುಸುಳಿಕೆ ಪ್ರಯತ್ನ ಪಡುವಂತ ಜಾಗ, ಎಲ್ಲ ರೆಡಿಯಾಗಿ ಬಂದಿರ್ತಾರೆ, ಎಲ್ಲ ರೆಡಿ ಆಗುತ್ತೆ, ಡಿಗ್ರಿ ಎಲ್ಲ ಆಗಿರುತ್ತೆ ಅವರು. ಆ ಜಾಗ ಅವರು ಒಳಗೆ ಬರೋದಕ್ಕೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳು ನಡೆಸುವಂತ ಜಾಗ, ಅಲ್ಲಿಗೆ ಹೊಡೆದಿದ್ವಿ. ಈ ಬಾರಿ ಹಾಗಲ್ಲ, ಹೊಸ ಒಬ್ಬ ಬರ್ತಾರಲ್ಲ, ಟ್ರೈನಿಂಗ್ ಕೊಡ್ತಾರಲ್ಲ ನೋಡಿ, ಅಲ್ಲಿ ಹೆಂಗ್ ಮಾಡ್ತಾರಂತಂದ್ರೆ ಈ ಟ್ರೈನಿಂಗ್ ಕೊಡೋ ಜಾಗದಲ್ಲಿ ಒಂದು ಮಸೀದಿ ಕಟ್ತಾರೆ, ಇಲ್ಲ ದೊಡ್ಡ ಆಸ್ಪತ್ರೆ ಕಟ್ತಾರೆ, ಒಂದು 72-82 ಎಕರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್,
ಅಂಡರ್ ವಾಟರ್ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಕೊಡುವಂತ ಜಾಗ. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಯುದ್ಧಗಳಾದಾಗಲೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳು ಮತ್ತು ಆಸ್ಪತ್ರೆಗಳಿಗೆ ಅಟ್ಯಾಕ್ ಮಾಡೋದಿಲ್ಲ ಅಂತೇಳಿ. ಬಟ್ ನೋಡಿ ಇವರು ಅದನ್ನೇ ಗುರಿಯಾಗಿಟ್ಟುಕೊಂಡು ವಾಡದ ಬಿಸಾಕಿದೆ. ಅದರಲ್ಲೂ ನಾನಂತೂ ತುಂಬಾ ಖುಷಿ ಪಟ್ಟ ವಿಚಾರ ಒಂದೇ ಒಂದು. ಯಾಕಂದ್ರೆ ಅಜರ್ ಮಸೂದ್ ಇವನೇನಾದ್ರೂ ಸತ್ತೋಗ್ಬಿಟ್ರೆ, ಹಫೀಜ್ ಸಯೀದ್ ಮತ್ತು ಅಜರ್ ಮಸೂದ್ ಇಬ್ರು ಸತ್ತೋಗ್ಬಿಟ್ರೆ ಇನ್ನು ಯುದ್ಧ ಮಾಡಬೇಕಾಗಿಲ್ಲ ರೀ ನಾವು. ಅಜರ್